ಇವತ್ತು ನಮ್ಮ ಗುರುಗಳಾದ ಡಾಕ್ಟರ್ ಎಂ.ಆರ್. ಸೀತಾರಾಮ್ ಅವರು, ಮಾಜಿ ಸಚಿವರು, ಈಗಿನ ವಿಧಾನ ಪರಿಷತ್ ಸದಸ್ಯರು, ಅವರ 70ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಮತಿಕೆರೆ ಊರಲ್ಲಿ ಒಂದು ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಹುಟ್ಟುಹಬ್ಬ ಒಂದು ಡಿಫ್ರೆಂಟ್ ಆಗಿ ನಮ್ಮ ಊರಲ್ಲಿ ಮಾಡಬೇಕು ಅನ್ನೋದು 70ನೇ ವರ್ಷದ್ದು ಅಂತಂದ್ಬಿಟ್ಟು ಈ ಚೌಟ್ರಿಯಲ್ಲಿ ನಾವು ಮತಿಕೆರೆ ನೇತಾಜಿ ಸರ್ಕಲ್ ಅಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಈ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಎಲ್ಲರ ಊರವ್ರ ಕಡೆಯಿಂದ ನಮ್ಮ ಎಂ.ಆರ್. ಸೀತಾರಾಮ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕೋರ್ತೀನಿ. ನನಗೆ ಶನಿವಾರ ಇರೋದ್ರಿಂದ ಒಂದು 300ರಿಂದ 400 ಜನ ಬರೋ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಆಲ್ರೆಡಿ ನೀವು ನೋಡ್ದಂಗೆ ಜನ ಎಲ್ಲ ಆಲ್ರೆಡಿ ಚಿಕಿತ್ಸೆ ಅದು ಟ್ರೀಟ್ಮೆಂಟ್ ಇದ್ರದೆಲ್ಲ ತೋರಿಸ್ಕೊಂತ ಇದ್ದಾರೆ. ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಸ್ಟಾರ್ಟ್ ಆಗಿದೆ. ಬ್ಲಡ್ ಡೊನೇಷನ್ ನಾವು ಒಂದು 50ರ ಮೇಲೆ 100ವರೆಗೂ ರೀಚ್ ಮಾಡೋ ಪ್ಲಾನ್ ಇದೆ ನಮ್ಗೆ. ಹೆಚ್ಚಿನ ಚಿಕಿತ್ಸೆ ಯಾವುದೇ ಆಗಿರ್ಬೋದು, ಇವಾಗ ನಾವು ಕ್ಯಾಂಪ್ ಮಾಡಿದೀನಿ ಅಂತಾನೆ ಅಂತಲ್ಲ, ಯಾರೇ ಆಗ್ಲಿ ಬಡವರು ಬಗರು ಯಾರೇ ರಾಮಯ್ಯ ಹಾಸ್ಪಿಟ್ಲ್ ಹತ್ರ ಹೋಗಿ ಅವ್ರಿಗೆ ಏನಾರ ಹಣಕಾಸು ಏನಾರ ಟ್ರೀಟ್ಮೆಂಟ್ ಅಲ್ಲಿ ಏನಾರ ಕೊರತೆ ಇದ್ದಾಗ ಅವ್ರ ಕೈಲಾಗಿ ಸಹಾಯ 40%, 20%, 50% ಮಾಡಿರೋದು ಇದೆ. ಬಿಲ್ಲರ್ ಡಿಸ್ಕೌಂಟ್ ಟೀಚಿಂಗ್ ಹಾಸ್ಪಿಟ್ಲ್ ಅಲ್ಲಿ ಅದೆಲ್ಲ ಖಂಡಿತ ಅವತ್ತಿಂದಾನು ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ, ಇವತ್ತು ಮಾಡ್ತಾರೆ, ನಾಳೆನೂ ಮಾಡ್ತಾರೆ. So myself Arvind, I'm been localite of Matikere, and we have organized an health camp. This is in occasion of Dr. M.R. Sitaram's 70th birthday. We have been conducting this from several of years, and he has been a great idol for all of us. And his sons, that is Mr. Raksharamaya, Sundar Ram, they've been a great leaders. And Anil, who has been helping the society, and he's been working for Matikere Award from couple of years. He has been working as a youth Congress president, and now he is growing in his political career also. This is an initiative for health camp for to help poor people across Matikere and other areas here. This has been a great initiative. As you can see, there are a lot of people who has come here and made use of this. We have organized this in his birthday, and we'll continue to support him and also serve as this for this localites. Thank you. On the occasion of Dr. M.R. Sitaram sir's birthday, 70th birthday, we are honored to celebrate his birthday here. And on this occasion, Mr. Anil Kumar from Matikere has taken an initiative and organized a health camp as well as blood donation camp. So this would be helpful for several members, several below poverty members who are not able to go to the hospitals. So they can come here directly and they can have a comprehensive health checkup, which will be useful for all the public and everyone. So this is one of the major initiative which is taken. So the occasion, the blood donation camp or health camp has been conducted from couple of years, and it will be continued further also. So we are very honored to conduct this event, and we are very thankful to Mr. Anil Kumar from Matikere who has taken this initiative and done all these activities. Thank you. ಅದ್ದೂರಿಯಾಗಿ ಮಾಡಿದ್ದಾರೆ ಫಂಕ್ಷನ್. ಇದುವರೆಗೂ ಯಾರು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಯಾರು ಶಕ್ತಿ ಇಲ್ಲ, ಶಕ್ತಿ ಇರೋರು ಮಾಡಿದ್ದಾರೆ. ಎಂ.ಆರ್. ಸೀತಾರಾಮ್ ಅವರು ಬಡವರಿಗಾಗಿ ಹುಟ್ಟಿದವರು. ಯಾವುದೇ ಒಂದು ಕಷ್ಟ ಅಂತ ಹೋಗ್ಲಿ ಅವ್ರಿಗೆ ಹೆಲ್ಪ್ ಮಾಡಿದರೆ ಇರಲ್ಲ. ನಮ್ಮ ಕಾಲೋನಿ ಅಂತ ಇಲ್ಲ, ಎಲ್ಲಾ ಕಾಲೋನಿಯವ್ರಿಗೂ ಅವ್ರು ಹೆಲ್ಪ್ ಮಾಡಿದ್ದಾರೆ, ಇನ್ನೂ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಆಯುಸ್ಸು ಆರೋಗ್ಯ ಇನ್ನೊರು ದೇವ್ರಿಗೆ ಕೊಟ್ಟು ಇನ್ನೂ ನಮಗೆ ಸಹಾಯ ಮಾಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಅನಿಲ್ ಅವರು ಅಧ್ಯಕ್ಷತೆಯಿಂದ ಈ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ. ತುಂಬಾ ಜನ ಬಡವರಿಗೆ ತುಂಬಾ ಉಪಕಾರ ಆಗಿದೆ. ಆಚೆ ನೋಡಿದ ಜನ ಅವ್ರು ದುಡ್ಡಿಲ್ಲ ಸರ್, ಒಂದು ಬ್ಲಡ್ ಚೆಕಪ್ ಆದ್ರೆ 300 ರೂಪಾಯಿ 400 ರೂಪಾಯಿ ಬೇಕಾಗುತ್ತೆ. ಈ ಕಾರ್ಯಕ್ರಮ ಮಾಡಿದ್ದು ತುಂಬಾ ಬಡವರಿಗೆ ತುಂಬಾ ಅನುಕೂಲವಾಗಿದೆ. ಯಾಕಂದ್ರೆ ಇಂಥವ್ರು ಇರ್ಬೇಕು, ನಮಗೆ ಇಂಥವ್ರು ಇದ್ರೇನೆ, ಅನಿಲ್ ಅಂತ ಇದ್ರೇನೆ ನಮ್ಮಂತ ಬಡವರು ಬದುಕಕ್ಕಾಗದು, ಇಲ್ಲಾಂದ್ರೆ ಬದುಕಕ್ಕಾಗಲ್ಲ. ಎಂ.ಆರ್. ಸೀತಾರಾಮ್ ಅವರು ಇವಾಗಿಂದ ಅವಾಗ್ಯದವರೆಗೂ ಅಕ್ಕಿಯಿಂದ ಹಿಡಿದು ಎಲ್ಲರೂ ಬಡವರಿಗೆ ಎಲ್ಲಾ ಸಹಾಯ ಮಾಡಿದ್ದಾರೆ. ಆ ಜೀವ ಇವತ್ತು ನಮ್ಗೆ ಅವ್ರಿಗೆ ಯಾವಾಗ ಋಣ ತೀರ್ಸುವ ಅಂತ ನಮಗೆ ಗೊತ್ತಿಲ್ಲ. ಈಗ ಅದೇ ರೂಪದಲ್ಲಿ ಅನಿಲ್ ಅವ್ರು ಬಂದಿದ್ದಾರೆ. ಅವರು ಕೂಡ ನಾನು ಈ ಋತುಕಾಲಕ್ಕೆ ತಿಳ್ಕೊಳ್ತೀನಿ. ಯಾಕಂದ್ರೆ ಇಂಥವ್ರು ಇದ್ರೇನೆ ನಾವು ಬಡವರು ಬದುಕಕ್ಕಾಗದು. ಯಾವುದೇ ಒಂದು ಪ್ರೋಗ್ರಾಮ್, ಯಾವುದೇ ಒಂದು ಕಷ್ಟ ಆಗಲಿ, ನೀರ್ ಪ್ರಾಬ್ಲಮ್ ಆಗಲಿ, ಏನ್ ಪ್ರಾಬ್ಲಮ್ ಆಗಲಿ ಎಲ್ಲ ಹೆಲ್ಪ್ ಮಾಡ್ತಾರೆ. ಅಂದವ್ರು ನಮಗೆ ಈ ಸಲ ಅವ್ರಿಗೆ ಸೀಟ್ ಕೊಟ್ರೆ ನಾವು ಇವ್ರನ್ನ ಗೆಲ್ಸ್ಕೊಂಡು ನಾವು ಈ ಕೆಲಸ ಕಾರ್ಯಕ್ರಮವನ್ನು ಮಾಡಿಸ್ಕೊಂತೀವಿ ಅಂತ ಹೇಳಿ ವಂದನೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಎಂ.ಆರ್. ಸೀತಾರಾಮ್ ಸರ್ ಅವರ 70ನೇ ಹುಟ್ಟುಹಬ್ಬದ ಅಂಗವಾಗಿ ಅನಿಲ್ ಸರ್ ಅವರು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಈ ಸ್ಥಳೀಯ ಮಟ್ಟದಲ್ಲಿ ಬಡವರಿಗೆ, ವೃದ್ಧರಿಗೆ, ದೀನದಲಿತರಿಗೆ ಸಹಾಯ ಆಗಲಿ ಅಂತೇಳಿ ಅವರು ಈ ಆರೋಗ್ಯ ಕಾರ್ಯಕ್ರಮನ ಭಾಳ ಯಶಸ್ವಿ ಮಟ್ಟದಲ್ಲಿ ಅವ್ರಿಗೆ ಅನಿಲ್ ಸರ್ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ವಿ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತೀವಿ ಸರ್. ಸಮಾಜ ಸೇವಕರು ಮತ್ತು ಆನಂದ್ ನಮ್ಮ ಮತ್ತಿಕೇರಿ ಎಲ್ಲ ಒಂದು ಸಮಾಜ ಸೇವಕರು, ಕಾರ್ಯಕರ್ತರು, ಊರಿನ ಹಿರಿಯರು ಕಿರಿಯರು ಎಲ್ಲ ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ. ಈ ಒಂದು ರಕ್ತದಾನ ಶಿಬಿರಕ್ಕೆ
ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ MS ರಾಮಯ್ಯ ಫೌಂಡೇಶನ್ನಿಂದ ಇದು ಇದರಿಂದ ಎಲ್ಲ ಡಾಕ್ಟರ್ಸ್ ಬಂದಿದ್ದಾರೆ. ಜನಗಳು ಬಹಳ ಜನ ಸೇರಿದ್ದಾರೆ. ಎಲ್ಲಾ ತರದಲ್ಲೂ ಜನಗಳಿಗೆ ಇವತ್ತು ಒಂದು ಬ್ಲಡ್ ಬ್ಯಾಂಕ್ ಆಗಲಿ, ಇದಾಗಲಿ, ರಕ್ತ ಒತ್ತಡ ಆಗಲಿ, BP ಆಗಲಿ, ಶುಗರ್ ಆಗಲಿ, ಎಲ್ಲಾ ಕಾಯಿಲೆಗಳು ಚೆಕಪ್ ಮಾಡಿ ಒಂದು ಸಲಹೆ ಕೊಡ್ತಾರೆ. ಈ ಕೆಲಸ ಮಾಡಬೇಕಾಗಿದ್ರೆ ಬಹಳ ಒಳ್ಳೆಯದು. ಈ ವಿಷಯ ಮಾಡುವಾಗಿರೋದ್ರಿಂದ ನಾನು ಅನಿಲ್ ಕುಮಾರ್ ಅವ್ರನ್ನ ಬಹಳ ಅಭಿನಂದಿಸ್ತೀನಿ. ಯಾಕಂದ್ರೆ ಯುವಕರು ಈ ಕೆಲಸ ಮಾಡಬೇಕು. ಈ ಕೆಲಸದ ಮುಂದೆ ಯಾವ ಕೆಲಸನೂ ಇಲ್ಲ. ಇದು ಬಹಳ ದೊಡ್ಡ ಕೆಲಸ. ಈ ಕೆಲಸ ಮಾಡಿರೋದ್ರಿಂದ ಅನಿಲ್ ಕುಮಾರ್ ಮತ್ತು ಅವ್ರ ಸ್ನೇಹಿತರು ಯಾರಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಶುಭಾಶಯ ಕೋರ್ತಾ ಮತ್ತೊಮ್ಮೆ ಸೀತಾರಾಮ್ ಅವರಿಗೆ ಜನ್ಮ ಶುಭಾಶಯ ಕೋರ್ತಾ ಮುಗಿಸ್ತಾ. ನಮಗೆ ಜೈ ಹಿಂದ್, ನಮಸ್ಕಾರ.